ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ಈ ನಟಿಯನ್ನು ನಲ್ಲ ಅಂತಕ್ಕಂಥ ಒಂದು ಮೂವಿಯಲ್ಲಿ ಸೂಪರ್ ಹಿಟ್ ಆಗಿರ್ತಾರೆ. ಸುದೀಪ್ ಸರ್ ಜೊತೆ ತುಂಬ ಚೆನ್ನಾಗಿ ನಟಿಸಿರ್ತಾರೆ. ಬಟ್ ಇವರು ತಮಿಳು ನಟಿ, ನಮ್ಮ ಕನ್ನಡ ನಟಿ ಅಲ್ಲ. ಕನ್ನಡದಲ್ಲಿ ಏನಷ್ಟು ಚಿತ್ರಗಳು ಮಾಡಿಲ್ಲ. ಕನ್ನಡದಲ್ಲಿ ಮಾಡಿರ್ತಕ್ಕಂಥದ್ದು ಕೆಲವೊಂದು ಚಿತ್ರಗಳು ಮಾತ್ರ, ಜಾಸ್ತಿ ಏನು ಮಾಡಿಲ್ಲ. ಬಟ್ ಇದರಲ್ಲಿ ನಲ್ಲ ಅನ್ನೋ ಮೂವಿಯಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಬಟ್ ಈ ನಟಿಯ ಮೇಲೆ ನೋಡಿ, ತಾಯಿ ಇರ್ತಾರೆ ಈ ನಟಿಗೆ. ಏನಂತಂದರೆ ಸ್ವಂತ ಮಗಳ ಮೇಲೆ ದೂರು ದಾಖಲಿಸಿದ್ದಾರಂತೆ. ಈ ನಟಿಯ ಸಂಗೀತ ಇವ್ರ ಹೆಸರು ಬಂದು ಮೂಲತಃ ಸಂಗೀತ ಅಂತ, ಸಾರಿ ಅದು ಮರ್ತುಬಿಟ್ಟೆ ನಾನು. ನೋಡಿ, ಇವ್ರ ಹೆಸರು ಸಂಗೀತ ಕ್ರಿಶ್ ಅಂತ ಕರಿತೀವಿ ಇವ್ರನ್ನ. ಇವ್ರ ತಾಯಿ ಸ್ವಂತ ಮಗಳ ಮೇಲೆ ಕೂಡ ಒಂದು ಕೇಸ್ ಹಾಕಿದ್ದಾರಂತೆ, ಪೊಲೀಸ್ ಕೇಸು. ಅದೇನು ಕೇಸ್ ಆಗಿತ್ತು, ಹಿಂದೆ ಹಾಕಿದ್ದು, ಈಗಲ್ಲ. ಏನು ಕೇಸ್ ಆಗಿತ್ತು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಿಸುತ್ತೆ ಇವ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ಸುದೀಪ್ ನಲ್ಲ ಮೂವಿ ಸಿನಿಮಾದ ನಾಯಕಿ ನಟಿಯಾಗಿ ನಟಿಸಿರ್ತಕ್ಕಂಥದ್ದು ಇವರು ಸಂಗೀತ ಕ್ರಿಶ್ ಅವರು. ಬಟ್ ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ದಳಪತಿ ವಿಜಯ್ ಅವರು ಸಂಗೀತಗೆ ಬೈತಿದ್ರಂತೆ ಜಾಸ್ತಿ, ಅವಾಗವಾಗ ಜಾಸ್ತಿ ಬೈತಿದ್ರು. ಅಂದರೆ ಬೈತಿದ್ರು ಅಂತಂದರೆ ತುಂಬ ಕೋಪದಿಂದೆಲ್ಲ ಬೈತಿದ್ರಂತೆ. ನೋಡಿ, ತಾಯಿ ಜೊತೆ ಯಾಕೆ ಸಂಗೀತಗೆ ಮನಸ್ತಾಪ ಉಂಟಾಗಿತ್ತು ಅನ್ನೋದು ಇಲ್ಲಿ ಒಂದು ಉಲ್ಲೇಖ ಇದೆ, ಒಂದು ರೀಸನ್ ಇದೆ. ಅಂದರೆ ತಾಯಿ ಮೇಲೆ ಒಂದು ಮನಸ್ತಾಪ ಅಂತೆ. ನೋಡಿ, ಸುದೀಪ್ ಅಭಿನಯದ ನಲ್ಲ ಸಿನಿಮಾದ 2014ರಲ್ಲಿ ರಿಲೀಸ್ ಆಗಿತ್ತಂತೆ ಸಿನಿಮಾ. ನೀವು ನೋಡಿರ್ಬೋದು, 2014ರಲ್ಲಿ ಸಿನಿಮಾ ರಿಲೀಸ್ ಆಗಿದ್ದದು. ಈ ಚಿತ್ರದಲ್ಲಿ ಸಂಗೀತ ಕ್ರಿಶ್ ಅವರು ನಾಯಕಿಯಾಗಿರ್ತಾರೆ. ರೊಮ್ಯಾಂಟಿಕ್ ಸಿನಿಮಾ ಇದು, ನೀವು ನೋಡಿರ್ಬೋದು. ರೊಮ್ಯಾಂಟಿಕ್ ಸಿನಿಮಾ ಆಗಿದ್ರು ಕೂಡ ಒಂಥರ ಬೇರೆದೇ ಆದ ಒಂದು ಭಾವನಾತ್ಮಕತೆಯನ್ನು ಇಲ್ಲಿ ಕಟ್ಟಲಾಗುತ್ತೆ. ಬಟ್ ಈ ಚಿತ್ರದಲ್ಲಿ ಒಂದು ಔರ್ಲ್ ಏಕ್ ದಿಲ್ ಜಲ ಅಂತಕ್ಕಂಥ ಒಂದು ಸಿನಿಮಾ ಡಬ್ಬಿಂಗ್ ಆಯಿತು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ನಟಿ ಸಂಗೀತಗೆಯಲ್ಲಿ 2 ಶೆಡ್ ಇತ್ತಂತೆ ಆ ಟೈಮಲ್ಲಿ. ಹುಚ್ಚಿ ಅನ್ನೋ ಪಾತ್ರದಲ್ಲಿ ಸಂಗೀತ ಅವರು ನಟಿಸಬೇಕಿತ್ತು. ನೋಡಿ, ಹುಚ್ಚಿ ಆಗಿರ್ತಾಳೆ ಆ ಪಾತ್ರದಲ್ಲಿ. ಆಮೇಲೆ ಬುದ್ಧಿವಂತರಾಗ್ತಾರೆ, ಆಮೇಲೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ ಅವ್ರಿಗೆ, ಆಮೇಲೆ ಗೊತ್ತಾಗುತ್ತೆ. ಬಟ್ ಬಿಡಿ, ಅದನ್ನ ಮೂವಿ ನೋಡೋವಾಗ ಅರ್ಥ ಆಗುತ್ತೆ. ಬಟ್ ಏನಂತಂದರೆ, ಈ ಸಿನಿಮಾದಲ್ಲಿ ಬರ್ತಕ್ಕಂಥ ಒಂದು ಕತೆ, ಒಂದು ನಿರ್ದೇಶನ ಆಗಲಿ, ಅದು ಶ್ರೀನಾಥ್ ಅವರ ಆ್ಯಕ್ಟಿಂಗ್ ಆಗಲಿ, ಅಲ್ಲಿ ಚೈತ್ರ ಅವರ ಒಂದು ಆ್ಯಕ್ಟಿಂಗ್ ಆಗಲಿ, ಎಲ್ಲ ಅವ್ರ ತಂದೆ ತಾಯಿ ನೀವೆಲ್ಲ ನೋಡಿರ್ತೀರ. ಅದೆಲ್ಲ ಒಂದು ಸೀನ್ಗಳು ನಡೆಯತಕ್ಕಂಥದ್ದೆಲ್ಲ. ಬಟ್ ನೋಡಿದರೆ ಆ ಸಿನಿಮಾ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಪಾತ್ರ ಎಲ್ಲ. ಅವ್ರ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ಹೇಳೋದೇನು ಜಾಸ್ತಿ ಬೇಡ. ಬಟ್ ಈ ಸಂಗೀತ ಈಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳೋದು ಮುಖ್ಯ. ಈಗ ನೋಡಿ, ಸಂಗೀತ ಅವರಿಗಾಗ ನೋಡಿ, ಚೆನ್ನೈಯಲ್ಲಿ ಹುಟ್ಟಿರುವ ಸಂಗೀತಾಗಿ 2 ಸಹೋದರಿಯರಿದ್ದರಂತೆ. ಇವ್ರ ತಾತ KR ಬಾಲನ್ 20 ಸಿನಿಮಾಕ್ಕೆ ಹಣ ಹೂಡಿದ್ರಂತೆ. ಸಂಗೀತ ತಂದೆ ಶಾಂತಾರಾಮ್ ಅನೇಕ ಸಿನಿಮಾಗಳಿಗೆ ಬಂಡವಾಳ ಹೂಡಿದ್ರಂತೆ. ಇವರು ಶಾಲಾ ದಿನಗಳಲ್ಲೇ ಒಂದು ಭರತನಾಟ್ಯ ಕಲ್ತಿದ್ರಂತೆ. ಮಲಯಾಳಂ ಚಿತ್ರಗಳಲ್ಲಿ ಇವರು ರಸಿಕಾ ಅಂತಲೇ ಕೂಡ ಒಂದು ಫೇಮಸ್ ಆಗಿದ್ರಂತೆ ಆ ಟೈಮಲ್ಲಿ. ನೋಡಿ, 1990 2000 ಸಮಯದಲ್ಲಿ ಬಹುಬೇಡಿಕೆ ನಟಿಯಾಗಿದ್ದ ಸಂಗೀತ ಗಾಯಕಿ ಕೂಡ ಆಗಿದ್ರಂತೆ. ನೋಡಿ, 1999 2000 ಅಂತಂದರೆ ಗಾಯಕಿ ಆಗಿದ್ರಂತೆ ಆ ಟೈಮಲ್ಲಿ. ಮಲಯಾಳಂ ಚಿತ್ರರಂಗದ ಸ್ಟಾರ್ ನಟರಾದ ಮಮ್ಮೂಟಿ ಮೋಹನ್ ಲಾಲ್ ಜೊತೆಗೆ ಸಂಗೀತ ನಟಿಸಿದ್ರಂತೆ ಆ ಟೈಮಲ್ಲಿ. ಆನಂತರ ಅವರು ಅನೇಕ ಸ್ಟಾರ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರದಲ್ಲಿಯೂ ನಟಿಸಿದ್ರಂತೆ. ಇವರ ನಟನೆಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಬಟ್ ಏನಂತಂದರೆ, ಈ ನಟಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಈಗ. ಆದರೆ ಈ ನಟಿಯ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಅಂತಂದರೆ, ಸಂಗೀತ ತಂದೆ ವಿಜಯ್ ತಂದೆ ಒಂದೇ ಸಿನಿಮಾದಲ್ಲಿ ಹಿಂದೆ ಕೆಲಸ ಮಾಡಿದ್ರಂತೆ. ಅದನ್ನು ನೋಡಿ, ಈಗ ಇಂಪಾರ್ಟೆಂಟ್ ಅಂದರೆ ಸಂಗೀತ ಮತ್ತು ವಿಜಯ್ ತಂದೆ ಹಿಂದೆ ಒಂದೇ ಮೂವಿಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಂಗೀತ ಮತ್ತು ವಿಜಯ್ ಫ್ಯಾಮಿಲಿ ಫ್ರೆಂಡ್ಸ್ ಇದೆಲ್ಲ ಅಂತ ಕರಿಬೋದು. ನೋಡಿ, ದಳಪತಿ ವಿಜಯ್ ಅಂತ ಏನು ಕರಿತೀವಿ ನಾವು, ಅವ್ರ ಜೊತೆ ತುಂಬ ಬೆರೆತ್ಕೊಂಡಿದ್ರು ಆಗ. ಬಟ್ ಏನಂತಂದರೆ, ಒಂದು ಮೂರನೇ ಸಿನಿಮಾದಲ್ಲಿ ನಟಿಸುವ ಮೂಲಕ ಬಣ್ಣದ ಲೋಕಕ್ಕೆ ಇವರು ಕಾಲಿಡ್ತಾರೆ ಆ ಟೈಮಲ್ಲಿ. ಸಂಗೀತ ಅವರು ಸಂಗೀತ ತಾಯಿ ಭಾನುಮತಿ ಇಷ್ಟಪಟ್ಟಿದ್ರಂತೆ. ಏನಂತಂದರೆ, ಏನು ಇಷ್ಟಪಟ್ಟಿದ್ರು ಹಾಗಾದರೆ, ಸಂಗೀತಗೆ ನಟಿಸೋದು ಬೇಡ ಅಂತಕ್ಕಂಥದ್ದು. ನೋಡಿ, ಸಂಗೀತ ನೃತ್ಯವನ್ನು ವಿಜಯ್ ಇಂದಿಗೂ ಕೂಡ ಹೊಗಳ್ತಾರಂತೆ, ಇಲ್ಲ ಅಂತಲ್ಲ. ಆದರೆ ಲವ್ವಲ್ಲಿ ಬೀಳೋದು ಬೇಡ, ಈ ರೀತಿಯ ಕೆಲವು ವಿಷಯಗಳಿಂದ ದೂರ ಇರಿ. ವಿಜಯ್ ಸದಾ ಸಂಗೀತರಿಗೆ ಬೈತಿದ್ರಂತೆ, ಲವ್ವಲ್ಲಿ ಬಿದ್ದೋಗ್ಬಿಡಿ, ಈ ರೀತಿ ಒಂಥರ ಚೆಂಗ್ಳು ಥರ, ಅಂದರೆ ಯಾವ ಥರ ಈ ಥರ ಕೆಟ್ಟ ವಿಷಯಗಳನ್ನ ಮಾತಾಡಬೇಡಿ, ಕೆಟ್ಟದ್ದೆಲ್ಲ ಲವ್ ಬೀಳಕ್ಕೆ ಹೋಗ್ಬಿಡಿ ಅಂತ ಸಂಗೀತಕ್ಕೆ ಸೇಫ್ ಆಗಿ ಸೆಕ್ಯೂರ್ ಆಗಿರಬೇಕು ಅಂತ ಕೂಡ ದಳಪತಿ ವಿಜಯ್ ಉದ್ದೇಶವಾಗಿದ್ದರು. ಅಂದರೆ ಕೇಳ್ಕೊಡ್ತಿದ್ರು ಒಂದು ಮೋಟಿವೇಶನ್ನ. ಬಟ್ ಇಲ್ಲ ಅಂತಲ್ಲ, ಸಂಗೀತ ಬಗ್ಗೆ ಏನೇ ಗಾಸಿಪ್ ಬಂದರೂ ಕೂಡ ಅವ್ರಿಗೆ ಕಾಲ್ ಮಾಡಿ ವಿಜಯ್ ವಿಷಯ ಏನು ಅಂತ ಕೂಡ ತಿಳ್ಕೊಳ್ತಿದ್ರಂತೆ ಅವ್ರ ತಾಯಿ, ಅಂದರೆ ಅವ್ರ ತಾಯಿ, ಸ್ವತಃ ತಾಯಿ. ಬಟ್ ಏನಂತಂದರೆ, ಕ್ರಿಶ್ ಅವರನ್ನ ಒಂದು ಪ್ರೀತಿ ಮಾಡ್ತಿದ್ದಾರೆ ಸಂಗೀತ ಅಂತ ಕೂಡ ತಿಳಿದಾಗ ವಿಜಯ್ ಹೇಗೆ ಪ್ರತಿಕ್ರಿಯಿಸ್ ನೋಡಿ, ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ಕ್ರಿಶ್ ಒಳ್ಳೆಯ ಹುಡುಗನಂತೆ ಕಾಣ್ತಾರೆ, ಆದರೆ ನಿಮ್ಮಿಬ್ಬರು ಜೋಡಿ ಚೆನ್ನಾಗಿದೆ, ನಿನ್ನ ಬಗ್ಗೆ ನನಗೆ ಸಂತಸ ಇದೆ ಅಂತ ಕೂಡ ಒಂದು ಹೇಳ್ಕೊಂಡಿದ್ದಾರಂತೆ. ಬಟ್ ಏನಂತಂದರೆ, ತಾಯಿಗೆ ಇಲ್ಲಿ ಏನು ಇಷ್ಟ ಆಗ್ತಾ ಇಲ್ಲ ಅಂತಂದರೆ, ಸಂಗೀತ ತಾಯಿಗೆ ನೋಡಿ, ಇಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಕಂಪ್ಲೇಂಟ್ ಏನಂತಂದರೆ, ವಿಶೇಷ ಮಹಿಳಾ ಆಯೋಗಕ್ಕೆ ಸಂಗೀತ ತಾಯಿ ಭಾನುಮತಿ ದೂರು ಸಲ್ಲಿಸಿದ್ರಂತೆ. ಅದು ಅವರ ಮಗಳ ವಿರುದ್ಧವೇ ಅಂತಂದರೆ ನಿಜಕ್ಕೂ ಶಾಕ್ ಆಗುತ್ತೆ. ಯಾಕೆಂತಂದರೆ, ಮಗಳು ವಯಸ್ಸಾಗಿರ್ತಕ್ಕಂಥ ಈ ಟೈಮಲ್ಲಿ ಮನೆಯಿಂದ ಹೊರಗೆ ಹಾಕಿ ಆಸ್ತಿ ಹೊಡಿತಿದ್ದಾಳೆ ಮಗಳು ಅಂತ ಸಂಗೀತ ತಾಯಿ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು. ಭಾನುಮತಿ ಅವ್ರ ಸಂಗೀತ ವಿರುದ್ಧ ದೂರು ನೀಡಿರ್ತಕ್ಕಂಥದ್ದು.
ನೋಡಿ ಯಾಕೆ ಇಲ್ಲಿ ಏನು ನಡೀತಾ ಇದೆ ಅಂದರೆ ಮನೆಯೊಂದರಲ್ಲಿ ಎಲ್ಲಿ ಅಂತಂದರೆ ಅಲ್ಲಿ ವಾಲಸಕ್ ಸರಕಮ್ಮನಲ್ಲಿರುವ ಒಂದು ಮನೆಯೊಂದರಲ್ಲಿ ಸಂಗೀತ ಮೊದಲ ಫ್ಲೋರ್ನಲ್ಲೇ ತಾಯಿ ಗ್ರೌಂಡ್ ಫ್ಲೋರ್ನಲ್ಲೇ ವಾಸ ಆಗಿದ್ದಂತೆ. ಈ ಮನೆ ಸಂಗೀತ ಹೆಸರಲ್ಲಿತ್ತು. ಸಹೋದರರ ಜೊತೆ ಸೇರಿ ಮನೆಯನ್ನು ತಾಯಿ ತನ್ನ ವಶ ಮಾಡಿಕೊಳ್ತಾಳೋ ಎಂಬ ಒಂದು ಭಯ ಸಂಗೀತಕ್ಕಾಗಿತ್ತಂತೆ. ಹೀಗಾಗಿ ಅವರು ಮಾಧ್ಯಮಗಳೊಂದಿಗೆ ಏನು ಮಾತನಾಡದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪೋಸ್ಟ್ ಮಾಡೋ ಮೂಲಕ ಅವರ ಒಂದು ವಾದವನ್ನು ಮಂಡಿಸಿದರು ಅಂತ ಕೂಡ ಹೇಳ್ಬೋದು. ಬಟ್ ಏನಂದರೆ ನೋಡಿ, ಇಲ್ಲಿ ತಾಯಿ ಬಗ್ಗೆ ಸಂಗೀತ ಏನು ಹೇಳ್ತಾರೆ ಅಂತಂದರೆ, ನನ್ನನ್ನು ಈ ಭೂಮಿಗೆ ತಂದಿದ್ದೇ ತುಂಬ ಧನ್ಯವಾದಗಳು ನಮ್ಮ ತಾಯಿಗೆ ಅಂತ ಹೇಳ್ತಾರೆ. ಬಟ್ ಶಾಲೆ ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಿ 13ನೇ ವಯಸ್ಸಿಗೆ ದುಡಿಯುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದರು. ಬಟ್ ಏನಂದರೆ, ನನ್ನ ಗಂಡನಿಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ, ನನ್ನ ಕುಟುಂಬದ ಶಾಂತಿ ಹಾಳು ಮಾಡಿದ್ದಕ್ಕೆ, ತಾಯಿ ಅನ್ನುವಳು ಹೇಗಿರಬಾರ್ದು ಅಂತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದಕ್ಕೆ, ಈಗ ಸುಳ್ಳು ಸುದ್ದಿ ಹಬ್ಸಿರುವುದಕ್ಕೆ, ನನ್ನನ್ನು ಜೀವನದಲ್ಲಿ ಪ್ರೌಢಳಾಗಿ ಮಾಡಿದ್ದಕ್ಕೆ, ಸ್ಟ್ರಾಂಗ್ ಆಗಿರುವಂಥಕ್ಕೆ ಮಾಡಿ ಹೋರಾಡುವಂತೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ದಾರೆ. ಬಟ್ ನೋಡಿ, ತಾಯಿಯನ್ನವರು ಯಾಕೆ ಸಂಗೀತ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗ್ತಿಲ್ಲ ವಿಷಯ ಏನಂತಂದರೆ, ಇಲ್ಲಿ ಬರತಕ್ಕಂಥದ್ದು ನೋಡಿ ಮೇಯ್ನ್ ವಿಷಯ ಅಂತಂದರೆ, ನನ್ನ ಅಂದರೆ ಆಸ್ತಿ ಹೊಡೆಯೋಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಮಗಳೇ ಅಂತ. ಮಗಳೇನೆ ತಾಯಿ ಆಸ್ತಿನ ಮಗಳೇ ಈಗ ನೋಡಿ, ಮಗಳು ವಯಸ್ಸಾಗಿರೋ ಕಾರಣ ಈಗಾಗಲೇ ಅವ್ಳಿಗೊಂದು ಬುದ್ಧಿ ಬಂದಿರುತ್ತೆ, ಒಂದು ಏಜ್ ಮೆಚುರಿಟಿ ಆಗಿರುತ್ತೆ, ಮೈಂಡ್ ಮೆಚುರಿಟಿ ಅಂತ ನಾವೇನು ಕರಿತೀವಿ. ಆಸ್ತಿ ಹೊಡೆಯೋ ಪ್ಲ್ಯಾನಲ್ಲಿ ಇರ್ತಾಳೆ ಅಂತಕ್ಕಂಥದ್ದು ತಾಯಿ ಅಭಿಪ್ರಾಯ. ನೋಡಿ, ಸಂಗೀತ ತಾಯಿ ಅದಕ್ಕೆ ಭಾನುಮತಿ ತುಂಬ ಮನೆಯೊಂದರಲ್ಲೇ ತುಂಬ ಹಲವಾರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರಂತೆ. ಮನೆಯಲ್ಲೇ ಕೂಡ ತುಂಬ ಅವ್ರ ಜೊತೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಮಾಡಿದ್ರಂತೆ. ಬೇರೆ ಬೇರೆ ತಮ್ಮ ಒಂದು ಮಹಿಳಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಮಾಡಿದ್ರಂತೆ. ಇದೆಲ್ಲ ಹಿಂದೆ ನಡೆದಿರ್ತಕ್ಕಂಥ ವಿಷಯ ತಿಳಿಸ್ಕೊಟ್ಟೆ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಇವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.